टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಆಗುತ್ತೆ 2 ಮಂತ್ಸ್ ನೀವು ಹೇಳ್ದಂಗೆ 2 ಮಂತ್ಸ್ ಮೊನ್ನೆ 2 ಮಂತ್ಸ್ ಇದೆ 3 ಮಂತ್ಸ್ ಆಗಿರ್ಬೋದು. ಆದರೆ ನಾವು ಪ್ರತಿ ಸಾರಿ ನಾವು 2 ತಿಂಗಳು ಮಾತ್ರ ಕೊಡ್ತಾ ಬರ್ತಾಯಿದ್ವಿ. ಸೊ ಪ್ರತಿ ತಿಂಗಳು ಕೊಡಲಿಕ್ಕೆ ಆಗಿಲ್ಲ. ಸೊ ಒಟ್ಟಾರೆ ಕೊಡ್ತಾಯಿದ್ದೀವಿ, ನಾವೇನು ನಿಲ್ಲಿಸಿಲ್ಲ. ಟೆಂಪ್ರರಿ ಲೇಟ್ ಆಗಿರ್ಬೋದು, ಪೂರ್ತಿ ಕೊಡುವಂಥ ಪ್ರಯತ್ನ ಮಾಡ್ತೀವಿ. ಹೇಳ್ತಾರೆ ಅವರೇನು ಡೇ 1 ಹೇಳ್ತಾರೆ, ಮತ್ತು ದಿವಾಳಿ ಮಾಡಿ ಯಾರೋ ಇಟ್ಟು ಹೋದಾರೆ ಯಾರು ಹೆಚ್ಚಿಗೆ ಕೆಲಸ ಮಾಡಿ ದುಡ್ಡು ಇಲ್ಲದೆ ಕೆಲಸ ಮಾಡಿದಾರೆ ಯಾರು. ಈಗ ಅವರೇ ಸ್ಟ್ರೈಕ್ ಮಾಡ್ತಾರೆ, ಬಿಲ್ ಕೊಡಿಸಿ ಅಂತ. ಬಿಲ್ ಇಟ್ಟು ಹೋದಾರು ಅವರು, ಹೆಚ್ಚಿಗೆ ಕೆಲಸ ಮಾಡಿದಾರೆ ಅವರು. ಸೊ ನಮ್ಮ ಮೇಲೆ ಭಾರ ಹಾಕಿದ್ದಾರೆ. ಅದನ್ನು ಸರಿ ಹೋಗಿಸುವಂಥ ಪ್ರಯತ್ನ ನಾವು ಮಾಡ್ತಾಯಿದ್ದೀವಿ. ಈಗ ಒನ್ ಮ್ಯಾನ್ ಒಂದು ಪೊಸಿಷನ್ ಅನ್ನೋದು ಈಗ ಕಾಂಗ್ರೆಸ್ಸಲ್ಲಿ ಇರುವಂಥದ್ದು. ಈಗ ಡಿ ಕೆ ಶಿವಕುಮಾರ್ ಅವರನ್ನ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ನಿಲ್ಲಿಸಬೇಕು ನಿಮ್ಮ ಒತ್ತಾಯ ಕೂಡ ಇದೆ. ಇಲ್ಲ ಅದನ್ನೇ ಪ್ರಶ್ನೆ ಬರೋದಲ್ಲ, ಅದು ಹೈಕಮಾಂಡ್ಗೆ ಅಂತ ಹೇಳಿದ್ವಿ. ಸಾಮರ್ಥ್ಯ ಇದ್ದರೆ ಆಗ್ಬೋದು, ಅವರಿಗೆ ಸಾಮರ್ಥ್ಯ ಇದ್ದರೆ 2 ಮಾಡ್ಬೋದು, 3 ಪೋಸ್ಟ್ ಮಾಡಬಾರ್ದಂತೇನಿಲ್ಲ. ಕೆಪಾಸಿಟಿ ಅದನ್ನು ಡಿಸೈಡ್ ಮಾಡಬೇಕು ಹೈಕಮಾಂಡು, ಇರಬೇಕಾ ಬೇಡ ಅಂತ. ನಾವು ಮಾಡಲಿಕ್ಕಾಗಲ್ಲ, ನಮ್ಮಂತಲ್ಲಿ ಇಲ್ಲವೇ ಇಲ್ಲ, ನಮ್ಮ ವ್ಯಾಪ್ತಿಗೆ ಬರೋಲ್ಲ. ಹೇಳಿ CM ಚೇಂಜಸ್ ವಿಚಾರವನ್ನು ಬಿಟ್ಟು ಬೇರೆ ಇನ್ನು ಸಚಿವ ಸಂಪುಟಕ್ಕೆ ಯಾರಾದರೂ ಬೇರೆ ಹೊಸಬ್ರು ಮಿನಿಸ್ಟರ್ ನಾವು ಅದು ನೋಡಿ ಮತ್ತೇನೇ ನಂಬಿಕೆ. ನಾನು ಒಬ್ಬ ಮಂತ್ರಿ ಅಷ್ಟೇ, ಮಂತ್ರಿಗಳ ಚೇಂಜ್ ಮಾಡೋದು ಹೊಸದಕ್ಕೊಂದು ನನ್ನ ವ್ಯಾಪ್ತಿಗೆ ಬರೋದು ನಮ್ಮ ಅಧಿಕಾರವಲ್ಲ. ಅದೇನಿದ್ರು ನಮ್ಮ ವರಿಷ್ಠರು ಮಾಡಬೇಕು, ನಮ್ಮಂತಲ್ಲಿ ಇಲ್ಲವೇ ಇಲ್ಲ. ಅಲ್ಲ ಏನಾದರೂ ಪ್ರಕ್ರಿಯೆಗಳು ನಡೀತಾ ಇದೆ? ಇಲ್ಲ ನಮಗೆ ಗೊತ್ತಿಲ್ಲ, ನಮಗೇನು ಗೊತ್ತಾಗಬೇಕು ರೀ ಯಾವಾಗ ಮಾಡ್ತಾರೆ ಅವ್ರಿಗೆ ವಿಚಾರ ಬಿಟ್ಟಿದ್ದು, ಯಾರು ತೊಗೋಬೇಕು ಯಾರು ಬಿಡಬೇಕಂತ. ಸೊ ನಮ್ಮಂತಲ್ಲಿ ಯಾವುದೇ ಚರ್ಚೆ ಇಲ್ಲ. ಕರ್ನಾಟಕ ಭಾಗದಲ್ಲಿ ಜಾರಕಿಹೊಳಿ ಅವರೇ ಮುಂದಿನ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಒಂದು ಎಲ್ಲ ಕಡೆ ಎಲ್ಲರೂ ಹೇಳ್ತಾರೆ, ಪರಮೇಶ್ವರ್ ಆಗ್ಬೇಕಂತ ಹೇಳ್ತಾರೆ, ಡಿ ಕೆ ಶಿವಕುಮಾರ್ ಅಂತ ಹೇಳ್ತಾರೆ, ನಾವು ಹೇಳ್ತಾರೆ, ಮತ್ತಾರು ಹೇಳ್ತಾರೆ. ಅವ್ರವ್ರ ಅಭಿಮಾನಿಗಳು ಇದ್ದೇ ಇರ್ತಾರೆ, ಹೇಳ್ತಾರೆ. ಸೊ ಅದು ಅವರ ಪ್ರೀತಿ ಅಷ್ಟೇ. ಕೊಡೋ ಪ್ರಶ್ನೆ ಇಲ್ಲ, ಅದು ಭಾಳ ಕಷ್ಟದ ಕೆಲಸ, ಅಷ್ಟು ಸುಲಭ ಏನಿಲ್ಲ ಅದು. ಎದಕ್ಕೆ ಯಾವುದು ರೂಲ್ಸು ನೋಡೋಣ, ಅದಕ್ಕೆ ಸಂಬಂಧಪಟ್ಟ ಇಲಾಖೆ ಮಂತ್ರಿಗಳಿದ್ದಾರೆ, ಸ್ಟಡಿ ಮಾಡಬೇಕು. ಅದ್ರ ಬಗ್ಗೆ ಪ್ರತ್ಯೇಕ ಅವ್ರು ಮಾಡ್ತಾರೆ. ಅದೇ ಅದ್ರ ಬಗ್ಗೆ ಅವರೇ ಸ್ಪಷ್ಟೀಕರಣ ಕೊಡಬೇಕಾಗುತ್ತೆ. ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ನೋಡೋಣ. ಥ್ಯಾಂಕ್ ಯು.